ಹಲೋ ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಆರಂಭದಲ್ಲೇ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಬೆಳ್ಳಂಬೆಳಿಗ್ಗೆ ರಾಜ್ಯದಲ್ಲಿ ಐಟಿ ರೇಡ್ ನಡೆದಿದೆ. ಗುಜರಾತ್ನ ಕಾಂಗ್ರೆಸ್ ಶಾಸಕರು ತಂಬಿರುವ ಬೆಂಗಳೂರಿನ ಬಿಡದಿಯ ಬಳಿ ಇರತಕ್ಕಂತ ಈಗಲ್ಟನ್ ರೆಸಾರ್ಟ್ ಮೇಲೆ ಐಟಿ ರೇಡ್ ನಡೆದಿದೆ. ಸೋನಿಯಾ ಗಾಂಧಿ ಅವರ ಆಪ್ತನನ್ನ ಬಚಾವ್ ಮಾಡೋದಕ್ಕೆ, ಅಹಮದ್ ಪಟೇಲ್ ಅವರನ್ನ ಉಳಿಸೋದಕ್ಕೆ ಹೋಗಿ ಡಿಕೆ ಶಿವಕುಮಾರ್ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ಇಬ್ಬರೂ ಕೂಡ, ಅಂದ್ರೆ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರ ನಿವಾಸಗಳ ಮೇಲೂ ಕೂಡ ಐಟಿ ರೇಡ್ ನಡೆದಿದೆ. ಕಾಂಗ್ರೆಸ್ನ ಶಾಸಕರನ್ನ ಅವರಿಗೆ ಔತಣವನ್ನ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿದ್ರು ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್. ಹಾಗಾಗಿ ಡಿಕೆ ಶಿವಕುಮಾರ್ ಮತ್ತು ಸುರೇಶ್ ಅವರ ನಿವಾಸಗಳ ಮೇಲೆ ಐಟಿ ರೇಡ್ ನಡೆದಿದೆ. ಬೆಂಗಳೂರಿನ ಸದಾಶಿವನಗರ, ರಾಮನಗರದ ಕನಕಪುರದಲ್ಲಿರುವ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ನಿವಾಸಗಳ ಮೇಲೆ ದಾಳಿ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳ ತಂಡದಿಂದ ವ್ಯಾಪಕ ಶೋಧ ಕೂಡ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರ ಸಂಬಂಧಿ ಎಂಎಲ್ಸಿ ರವಿ ಅವರ ಮನೆ ಮೇಲೂ ಕೂಡ ಐಟಿ ದಾಳಿಯಾಗಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಈಗಲ್ಟನ್ ರೆಸಾರ್ಟ್ ಮೇಲೆ ಐಟಿ ರೇಡ್ ಆಗಿದೆ. ಸುಮಾರು 10ಕ್ಕೂ ಹೆಚ್ಚು ಜನರ ತಂಡ ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ಕಳೆದ 5 ದಿನಗಳಿಂದ ಗುಜರಾತ್ನ 44 ಕಾಂಗ್ರೆಸ್ ಶಾಸಕರು ಇಲ್ಲಿಯೇ ತಂಗಿದ್ರು. ಅಂದ್ರೆ ಗುಜರಾತ್ನಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ, ನಮ್ಮ ಶಾಸಕರನ್ನ ನಾವು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ಅಲ್ಲಿಂದ ಕರ್ನಾಟಕಕ್ಕೆ ಕಳಿಸಲಾಗಿತ್ತು. ಯಾಕೆಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಇತ್ತು, ಸಾಕಷ್ಟು ಪ್ರೊಟೆಕ್ಷನ್ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಸೋನಿಯಾ ಗಾಂಧಿ ಅವರು ಈ ಎಲ್ಲ 44 ಶಾಸಕರನ್ನ ಗುಜರಾತ್ನಿಂದ ಬೆಂಗಳೂರಿಗೆ ಕಳಿಸಿದ್ರು. ಅವರ ಉಸ್ತುವಾರಿಯ ಹೊಣೆಯನ್ನ ಡಿಕೆ ಶಿವಕುಮಾರ್ ಹೊತ್ತಿದ್ರು. ಬಿಡದಿ ಬಳಿ ಇರತಕ್ಕಂಥ ಈಗಲ್ಟನ್ ರೆಸಾರ್ಟ್ ನಲ್ಲಿ ಅವರಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇತ್ತು. 3 ದಿನಗಳ ಹಿಂದಷ್ಟೇ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕೂಡ ಒಂದು ಮಾತನ್ನ ಹೇಳಿದ್ರು. ಯಾರ್ಯಾರು ಗುಜರಾತ್ನ ಶಾಸಕರು, ಕಾಂಗ್ರೆಸ್ ಶಾಸಕರು ಕರ್ನಾಟಕದಲ್ಲಿದ್ದೀರಾ, ಎಲ್ಲರೂ ಕೂಡ ನಿಮ್ಮ ರಾಜ್ಯಕ್ಕೆ ವಾಪಸ್ ಬನ್ನಿ, ಹೆದರ್ಕೊಂಡು ನೀವು ಅಲ್ಲಿ ಹೋಗಿ ಕೂತಿದ್ದೀರಾ ಅಂತ ಹೇಳ್ತಾ ಇದ್ರು. ಅಂದ್ರೆ ಯಾವುದೇ ಕ್ಷಣದಲ್ಲೂ ಕೂಡ ಐಟಿ ರೇಡ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಇವತ್ತು ಬೆಳ್ಳಂಬೆಳಿಗ್ಗೆನೆ ಈಗಲ್ಟನ್ ರೆಸಾರ್ಟ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಇವಾಗ ಸದಾಶಿವನಗರದಲ್ಲಿ ಇರತಕ್ಕಂಥ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್, ಇನ್ನೂ ಕೂಡ ಐಟಿ ರೇಡ್ ಮುಂದುವರೆದಿದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ತಮಗೆ ಸಿಕ್ಕಿದೆಯಾ? ಅರವಿಂದ್, ಬೆಳ್ಳಂಬೆಳಗ್ಗೆ 7 ಗಂಟೆಯಿಂದನೇ ಇಂಧನ ಸಚಿವ ಡಿಕೆ ಶಿವಕುಮಾರ್ ಒಡೆತನದ ನಿವಾಸ ಆಗಿರಬಹುದು, ಕಂಪನಿಗಳಾಗಿರಬಹುದು, ಅದೇ ರೀತಿಯಾಗಿ ಏನು ಗುಜರಾತ್ನ ಶಾಸಕರು ಕಾಂಗ್ರೆಸ್ ಶಾಸಕರು ತಂಗಿದ್ದಾರೆ ಈಗಲ್ಟನ್ ರೆಸಾರ್ಟ್ ಮೇಲೂ ಕೂಡ
ಏಕಕಾಲದಲ್ಲಿ ಐಟಿ ದಾಳಿ ಆಗಿರುವಂತದ್ದು. ನಾನೀಗ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಲ್ಲಿ. ಇಲ್ಲಿ ಬೆಳಗ್ಗೆ 7 ಗಂಟೆಯಿಂದನೇ ಕೂಡ ಐಟಿ ಅಧಿಕಾರಿಗಳ ತಂಡ ಏನು ದಾಳಿಯನ್ನ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಏನಂತಂದ್ರೆ ಸಿಆರ್ಪಿಎಫ್ ಯೋಧರ ಅಥವಾ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ದಾಳಿಯನ್ನ ಮಾಡಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಏನು ಗುಜರಾತ್ನ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರನ್ನ ತೆಗೆದುಕೊಂಡು ಬಂದು ಈಗಲ್ಟನ್ ರೆಸಾರ್ಟ್ ನಲ್ಲಿ ಇಟ್ಟಿದ್ದಾರೆ. ಆ ಒಂದು ವಿಚಾರವಾಗಿ ಐಟಿ ರೈಡ್ಗಳಾಗಿದ್ದಾವೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗಷ್ಟೇ ಲಭ್ಯವಾಗ್ತಿರುವಂತದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸಿಆರ್ಪಿಎಫ್ ಯೋಧರ ಒಂದು ಭದ್ರತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಮೇಲೆ ದಾಳಿ ಆಗಿರುವಂತದ್ದು. ಅದಲ್ಲದೆ ಈಗಲ್ಟನ್ ರೆಸಾರ್ಟ್ ಮೇಲೂ ಕೂಡ ದಾಳಿ ಆಗಿರುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಅಲ್ಲದೆ ಕನಕಪುರದ ನಿವಾಸ ಡಿ ಕೆ ಶಿವಕುಮಾರ್ ಅವರ ನಿವಾಸ, ಹಾಗೆ ಅವರ MLC ಆಗಿರುವಂತಹ ರವಿ ಅವರ ನಿವಾಸಗಳ ಮೇಲೂ ಕೂಡ ಐಟಿ ದಾಳಿ ಆಗಿರುವಂತಹ ಮಾಹಿತಿಗಳು ಈಗಷ್ಟೇ ಲಭ್ಯವಾಗಿದ್ದಾವೆ. ಸುಮಾರು 5 ಕಾರುಗಳಲ್ಲಿ ಐಟಿ ಅಧಿಕಾರಿಗಳು ಏನು ದಾಳಿಯನ್ನು ನಡೆಸಿರುವಂತದ್ದು. ಬೆಳಗ್ಗೆಯಿಂದನೇ ಅಧಿಕಾರಿಗಳ ತಂಡ ಪ್ರಮುಖ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಅರವಿಂದ್, ಈಗಾಗಲೇ ನೀವು 5 ಕಾರುಗಳಲ್ಲಿ ಐಟಿ ಅಧಿಕಾರಿಗಳು ಬಂದಿರುವಂತದ್ದು. ಸೊ ಹೀಗಾಗಿ ಐಟಿ ಅಧಿಕಾರಿಗಳ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ನಮಗೆ ಈಗಷ್ಟೇ ಲಭ್ಯವಾಗಿದ್ದಾವೆ. ಅರವಿಂದ್, ಶ್ರೀನಿವಾಸ್, ನಿಜ, ಸಾಮಾನ್ಯವಾಗಿ ಐಟಿ ರೇಡ್ ಎಲ್ಲೇ ಆದರೂ ಕೂಡ ಅದನ್ನ ಕ್ಲೋಸ್ ಸರ್ಕ್ಯೂಟ್ ಅಂದ್ರೆ ಒಳಗಡೆ ಯಾರನ್ನೂ ಬಿಡಲ್ಲ, ಸಾಕಷ್ಟು ಬಿಗಿ ಭದ್ರತೆ ಪ್ರೊಟೆಕ್ಷನ್ ತಗೊಂಡೇ ಮಾಡ್ತಾರೆ. ಆದ್ರೆ ನಿಮಗೇನಾದ್ರೂ ಮಾಹಿತಿ ಬಂದಿದೆಯಾ, ಈ ದಾಳಿ ನಡೆದಂತಹ ಸಂದರ್ಭದಲ್ಲಿ ಪವರ್ ಮಿನಿಸ್ಟರ್ ಮನೆಯಲ್ಲೇ ಇದ್ರು, ಅವರೇ ಈ ಎಲ್ಲ ಪರಿಶೀಲನೆಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಏನಾದರೂ ಲಭ್ಯವಾಗಿದೆಯಾ ತಮಗೆ? ಹರೀಶ್, ಅರವಿಂದ್, ನಾವೀಗಾಗಲೇ ಕೇಳಿದ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮನೆಯೊಳಗಡೆ ಇದ್ದಾರಾ ಇಲ್ಲ ಅನ್ನುವಂಥದ್ದು ಇನ್ನೂ ಖಚಿತ ಆಗಿಲ್ಲ. ನಾವಿಲ್ಲಿ ಒಬ್ರು ಪೊಲೀಸ್ ಅವ್ರನ್ನ ಕೇಳಿದ್ರೆ ಇಲ್ಲ ಅನ್ನೋ ಒಂದು ಮಾಹಿತಿಗಳನ್ನ ನೀಡಿದ್ರು. ಬಹುಶಃ ಆದ್ರೆ ಅವರ ಕಾರು ನಿವಾಸದಲ್ಲೇ ಇರುವಂತದ್ದು, ಅಂದ್ರೆ ಅವರು ಡಿ ಕೆ ಶಿವಕುಮಾರ್ ಅವರು ಬಳಸುವಂತಹ ಅವರ ಒಂದು ಕಾರು ನಿವಾಸದಲ್ಲೇ ಇದೆ. ಸೊ ಹಾಗಾಗಿ ಬಹುಶಃ ಅವರು ಮನೆಯೊಳಗಡೆ ಇರ್ಬೋದು ಅನ್ನುವಂತಹ ಮಾಹಿತಿಗಳನ್ನು ಕೂಡ ತಳಿ ಹಾಕುವಂತಿಲ್ಲ. ಸೊ ಹಾಗಾಗಿ ಇದಾರಾ ಇಲ್ಲ ಅನ್ನುವಂತಹ ಖಚಿತ ಮಾಹಿತಿಗಳು ಇನ್ನೂ ಲಭ್ಯವಾಗಿಲ್ಲ. ಯಾರಾದ್ರೂ ಒಳಗಡೆಯಿಂದ ಬಂದು ಅಥವಾ ಅವರು ಹೊರಗಡೆ ಬಂದಾಗಷ್ಟೇ ಗೊತ್ತಾಗುತ್ತೆ. ಈಗಷ್ಟೇ ಬಂದಿರೋ ಮಾಹಿತಿ ಪ್ರಕಾರ ಅವರು ಒಳಗಡೆ ಇದಾರಾ ಇರುವಂತದ್ದು ಇನ್ನೂ ಕೂಡ ಕನ್ಫ್ಯೂಷನ್ ಇರುವಂತದ್ದು. ಆದ್ರೆ ಅವ್ರ ಕಾರ್ ಮಾತ್ರ ಮನೆಯಲ್ಲೇ ಇರುವಂತದ್ದು. ಅರವಿಂದ್, ಶ್ರೀನಿವಾಸ್, ಐಟಿ ರೇಡ್ ಎಷ್ಟು ಗಂಟೆಗೆ ಶುರು ಆಯ್ತು ಬೆಳಿಗ್ಗೆ ಇವತ್ತು? ಅರವಿಂದ್, ಬೆಳಿಗ್ಗೆ 7 ಗಂಟೆಯಿಂದನೇ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ನಮಗೆ ಲಭ್ಯವಾಗಿರುವಂತದ್ದು. ಅರವಿಂದ್, ಶ್ರೀನಿವಾಸ್, ಯಾರಾದರೂ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರು, ಅವರ ಸ್ನೇಹಿತರು ಅಥವಾ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತವರು ಯಾರಾದರೂ ಈ ಐಟಿ ರೇಡ್ ಆದ ನಂತರ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋದದ್ದೇನಾದ್ರೂ ಕಂಡು ಬಂತ? ಅರವಿಂದ್, ಇಲ್ಲ. ಯಾಕಂತಂದ್ರೆ ಪೊಲೀಸರಾದ ಸಿಆರ್ಪಿಎಫ್ ಯೋಧರ ಒಂದು ಬಿಗಿ ಭದ್ರತೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಇಲ್ಲಿ ತನಕ ಏನು ಬೆಳಗ್ಗೆ 7 ಗಂಟೆಯಿಂದ ಹತ್ತತ್ರ 9 ಗಂಟೆ ಆಯ್ತು ಇಲ್ಲಿವರೆಗೂ ದಾಳಿ ಕೂಡ ಮುಂದುವರೆದಿರುವಂತದ್ದು. ಸೊ ಇಲ್ಲಿವರೆಗೂ ಕೂಡ ಯಾರು ಕೂಡ ಅಂದ್ರೆ ಅವರ ಆಪ್ತರಾಗಿರಬಹುದು, ಸಚಿವ ಸಂಪುಟದ ಸಹೋದ್ಯೋಗಿಗಳಾಗಿರಬಹುದು ಅಥವಾ ಸಂಬಂಧಿಕರು ಯಾರನ್ನೂ ಕೂಡ ಒಳಗೆ ಹೋಗ್ಲಿಕ್ಕೆ ಬಿಡ್ತಿಲ್ಲ. ಯಾಕಂತಂದ್ರೆ ಅಧಿಕಾರಿಗಳು ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆ ಇರ್ತವೆ. ಸೊ ಹಾಗಾಗಿ ಯಾರನ್ನೂ ಕೂಡ ಒಳಗಡೆ ಬಿಡ್ತಿಲ್ಲ. ಇಲ್ಲಿ ತನಕ ಅವರ ಕಡೆಯವರು ಯಾರು ಕೂಡ ಒಳಗಡೆ ಬಂದಿಲ್ಲ. ಅರವಿಂದ್, ಸಾಮಾನ್ಯವಾಗಿ ಈ ರೀತಿ ಐಟಿ ರೇಡ್ ಆದಾಗ ಐಟಿ ಅಧಿಕಾರಿಗಳು ಬರ್ತಾರೆ, ಅವರಿಗೆ ಪರ್ಮಿಷನ್ ಕೂಡ ಇರುತ್ತೆ, ಯಾರದೇ ಒಂದು ಅನುಮತಿಯನ್ನ ಪಡೆಯೋ ಅಗತ್ಯ ಇರೋದಿಲ್ಲ. ಹಾಗಾಗಿ ಐಟಿ ರೇಡ್ಗಳಾಗ್ತವೆ, ಮನೆ ಒಳಗಡೆ ಸೀದಾ ಹೋಗ್ತಾರೆ. ಇಲ್ಲಿ ಬಿಗಿ ಭದ್ರತೆಯನ್ನ ತಗೊಂಡ್ರು ಅಂತ ಹೇಳಿದ್ರಲ್ಲ, ಯಾವ ಕಾರಣಕ್ಕೆ ಅಂದ್ರೆ ಮುನ್ನೆಚ್ಚರಿಕಾ ಕ್ರಮನ ಹೇಗೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತುತ ಪ್ರಭಾವಿ ಮಿನಿಸ್ಟರ್ ಹೌದು, ಇಂಧನ ಸಚಿವರಾಗಿರಬಹುದು. ಅವರ ಬೆಂಬಲಿಗರು ಬರುವಂತಹ ಸಾಧ್ಯತೆಗಳು, ಗಲಾಟೆ ಮಾಡುವಂತಹ ಸಾಧ್ಯತೆಗಳು ಅಥವಾ ಇನ್ನಿತರ ಯಾವ್ದಾದ್ರು ಅವಘಡಗಳು ಆಗಬಹುದು ಅಂತ ನಿಟ್ಟಿನಲ್ಲಿ ಪೊಲೀಸರ ಬಿಗಿ ಭದ್ರತೆಯನ್ನು ಮಾಡಿಕೊಂಡಿರುವಂತದ್ದು. ಸೊ ಹಾಗಾಗಿನೇ ಸುಮಾರು 10 ಜನರ ತಂಡ, 10ಕ್ಕೂ ಹೆಚ್ಚು ಜನರ ಸಿಆರ್ಪಿಎಫ್ ಯೋಧರ ತಂಡವನ್ನ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಮುಂದೆ ಏನು ಭದ್ರತೆಯಾಗಿ ನಿಯೋಜಿಸಿರುವಂತದ್ದು. ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಇಲ್ಲಿರುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗಿದ್ದಾವೆ. ಆಗ ನಾನು ಈಗಾಗಲೇ ಹೇಳಿದಾಗೆ ಯಾರನ್ನೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಿಲ್ಲ. ದಾಖಲೆಗಳ ಪರಿಶೀಲನೆ ನಡೀತಿರೋದ್ರಿಂದ ಸಂಪೂರ್ಣವಾದ ಭದ್ರತೆಯನ್ನ ಡಿ ಕೆ ಶಿವಕುಮಾರ್ ಅವರ ನಿವಾಸಗಳಿಗೆ ನೀಡಿರುವಂತದ್ದು. ಅರವಿಂದ್, ಶ್ರೀನಿವಾಸ್, ನಿಮಗೆ ಗೊತ್ತಿರಬಹುದು, ಐಟಿ ದಾಳಿಗೆ ಒಳಗಾದ ಸಿದ್ದರಾಮಯ್ಯ ಸಂಪುಟದ ಮೊದಲ ಸಚಿವರು ಡಿ ಕೆ ಶಿವಕುಮಾರ್. ಅಂದ್ರೆ ಈಗಾಗಲೇ ನೀವು ಹೇಳಿದ ಪ್ರಕಾರ ಈಗಲ್ಟನ್ ರೆಸಾರ್ಟ್ಗಳಲ್ಲಿ ದಾಳಿಯಾಗಿದೆ, ಡಿ ಕೆ ಶಿವಕುಮಾರ್ ಅವರ ಕನಕಪುರದ ನಿವಾಸದಲ್ಲಿ ದಾಳಿಯಾಗಿದೆ. ಈಗಲ್ಟನ್ ರೆಸಾರ್ಟ್ ನಲ್ಲೇನೋ ಕಾಂಗ್ರೆಸ್ ಶಾಸಕರು ಇದ್ರು, ಅಲ್ಲಿ ದಾಳಿ ಆಯ್ತು, ಓಕೆ. ಬಟ್ ಯಾಕೋಸ್ಕರ ಈ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ನಿವಾಸದ ಮೇಲೆ ದಾಳಿ ಆಗಿದೆ ಅಂತಕ್ಕಂಥದ್ದು?
ಅರವಿಂದ್, ಯಾಕೆ ಅನ್ನುವಂತಹ ಆ ಅಂಶವನ್ನ ಕ್ಲಿಯರ್ ಆಗಿ ಹೇಳಲಿಕ್ಕೆ ಕಷ್ಟ ಆಗ್ಬಹುದು. ಬಹುಶಃ ಅದನ್ನ ಐಟಿ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗ್ತದೆ. ಆದ್ರೆ ರಾಜಕೀಯ ವಿಚಾರವಾಗಿ ನೋಡೋದಾದ್ರೆ ಗುಜರಾತ್ನ ಕಾಂಗ್ರೆಸ್ ಶಾಸಕರು ಏನು ಈಗಲ್ಟನ್ ರೆಸಾರ್ಟ್ ನಲ್ಲಿ ಬೀಡು ಬಿಟ್ಟಿದ್ದಾರೆ, ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಬಹಿರಂಗವಾಗಿ ಏನು ಡಿ.ಕೆ. ಶಿವಕುಮಾರ್ ಅವರು ವಹಿಸಿಕೊಂಡಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ರಾಜಕೀಯ ದಾಳಿ ಆಗಿರೋದನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಯಾಕಂತಂದ್ರೆ ಅವರ ಗುಜರಾತ್ನ ರಾಜಕೀಯದಲ್ಲಿ ದೊಡ್ಡ ವಿದ್ಯಮಾನಗಳೇ ನಡೀತಿದ್ದಾವೆ. ಸೋನಿಯಾ ಗಾಂಧಿ ಅವರ ಆಪ್ತ ಅಹಮದ್ ಪಟೇಲ್ ಅನ್ನ ಗೆಲ್ಲಿಸಲಿಕ್ಕೋಸ್ಕರ ಶಾಸಕರನ್ನ ರೆಸಾರ್ಟ್ಗೆ ಏನ್ ಕರ್ತ್ಕೊಂಡು ಬಂದಿದ್ದಾರೆ, ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಡಿ.ಕೆ. ಶಿವಕುಮಾರ್ ಹಾಗೆ ಸಂಸದ ಸುರೇಶ್ ಅವರು ನೇತೃತ್ವವನ್ನು ವಹಿಸಿದ್ದಾರೆ. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆ ಒಂದು ರಾಜಕೀಯ ಒಂದು ಆಟ ಆಡ್ಲಿಕ್ಕೋಸ್ಕರವಾದ ಹಿಂಗ್ ಆಗಿರಬಹುದು ಅನ್ನುವಂತಹ ಅಂಶಗಳನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಅರವಿಂದ್. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು. ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಒಟ್ಟಾರೆ ಈಗ ಬಂದಿರತಕ್ಕಂತ ಮಾಹಿತಿಯ ಪ್ರಕಾರ ಡಿ.ಕೆ. ಶಿವಕುಮಾರ್ ಮತ್ತು ಸಂಸದರಾದಂತಹ ಅವರ ಸಹೋದರ ಡಿ.ಕೆ. ಸುರೇಶ್ ಅವರ ನಿವಾಸದ ಮೇಲೆ ದಾಳಿಯಾಗಿದೆ. ಏಕಕಾಲಕ್ಕೆ 3 ಜಾಗದಲ್ಲಿ, ಅಂತಂದ್ರೆ ಒಂದು ಸದಾಶಿವನಗರದಲ್ಲಿ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ನಿವಾಸ, ಅದಾದ ನಂತರ ಬಿಡದಿಯ ಈಗಲ್ಟನ್ ರೆಸಾರ್ಟ್ ಹಾಗೂ ಕನಕಪುರದಲ್ಲಿ ಇರ್ತಕ್ಕಂಥ ಅವರ ನಿವಾಸ. ಸೊ 3 ಕಡೆ ಈಗ ಐಟಿ ರೇಡ್ ನಡೆದಿದೆ. ಇನ್ನಷ್ಟೇ ಹೆಚ್ಚಿನ ಮಾಹಿತಿಯನ್ನ ನಾವು ಕಲೆ ಹಾಕ್ತಾ ಇದ್ದೀವಿ.